ಗಾಯ್ಸ್, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ, ಮುಂದೆನೂ ಚೆನ್ನಾಗಿದ್ರ ಅಂತ ಹೇಳ್ತಾ ಇವತ್ತಿನ ಹೊಸ ವಿಡಿಯೋಗೆ ಡಿಕಿ ಗೇಮರ್ ಕಡೆಯಿಂದ ವೆಲ್ಕಮ್ ಗಾಯ್ಸ್. ಇವತ್ತಿನ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ಗೆ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಆಯ್ತಾ ಸಬ್ಸ್ಕ್ರೈಬು? ಹಾಗಾದ್ರೆ ಇವತ್ತಿನ ವಿಡಿಯೋ ಕಡೆ ಬಂದ್ಬಿಡೋಣ ಗಾಯ್ಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸಖತ್ ಎಂಟರ್ಟೈನ್ಮೆಂಟಿಗಾಗಿರುತ್ತೆ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹುಡುಗಿರ ಜೊತೆ ಆಡ್ತಾ ಇರೋದು. ನನಗೂ ಗೊತ್ತೇ ಇರಲಿಲ್ಲ, ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದೆ. ಆದರೆ ಹುಡುಗಿರು ಬಂದ್ಬಿಟ್ಟವ್ರೆ. ಹುಡುಗಿರ್ದು ಕಸ್ಟಮ್ ಪ್ಯಾಕ್ ಬೇರೆ ಡೌನ್ಲೋಡ್ ಆಗಿರಲಿಲ್ಲ, ನಂದು ಕಸ್ಟಮ್ ಪ್ಯಾಕ್ ಡೌನ್ಲೋಡ್ ಆಗಿರಲಿಲ್ಲ. ಅದಕ್ಕೆ ಹುಡುಗಿರು ಕಾಣಿಸಲ್ಲ, ನೋವು ಅಂತ ಅನ್ಕೊಂಬೇಡಿ. ನೋಡ್ರಿ ಹೆಂಗೆ ಹೊಡಿತಾರೆ. ನೋಡ್ಬಿಡು ಎಷ್ಟು ಸೈಕಾಗಿ ಹೊಡೆದ್ಬಿಟ್ರು ಬೇಕಾರೆ. ನೋಡಿ, ಒಂದು ಡ್ಯಾಮೇಜ್ ಕೊಟ್ಟೇ ಇಲ್ಲ, ಅಷ್ಟು ಸ್ಪೀಡಾಗಿ ಹೊಡೆದ್ಬಿಟ್ಟವ್ರೆ. ಹಂಗಂತ ಈ ರೌಂಡ್ ನಾವು ಬಿಟ್ಕೊಂಡು ಕೊಡೋ ಚಾನ್ಸೇ ಇಲ್ಲ ಗುರು. ಈ ರೌಂಡ್ ಅಂತೂ ಸೈಕಾಗಿ ಆಡಬೇಕು. ನೀವು ನೋಡ್ರಿ, ಇಲ್ಲಿ ಬೇಕಾದ್ರೆ ಡ್ಯಾಮೇಜೇ ಕೊಟ್ಟಿಲ್ಲ ನಾನು. ನಮ್ಮ ಟೀಮೇಟು ಒಂದು ಡ್ಯಾಮೇಜ್ ಕೊಟ್ಟಿಲ್ಲ. ಈಗ ನಮ್ಮ ಟೀಮೇಟು ರೋಸ್ದಿಂದ ಉಗ್ತಾವನೆ. ಈಗ ನೀವು ನೋಡ್ಬೋದು, ನಮ್ಮ ಟೀಮೇಟ್ ಅಲ್ಲಿ ಈ ಕಡೆ ಹೋಗೋನು, ಆ ಕಡೆಯಿಂದ ಬಲ್ಸ್ಕೊಂಡು. ನೋಡೋಣ, ಇಲ್ಲಿ ನೋಡಿದ್ರೆ ಆ ಹುಡುಗಿರೇ ಇಲ್ಲ. ನಮ್ಮ ಟೀಮೇಟ್ ಅಲ್ಲಿ ಜಗಳ ಮಾಡ್ತಾವನೆ. ಅಲ್ಲೇ ನಮ್ಮ ಟೀಮೇಟು ಜಗಳ ಮಾಡ್ತಾವನೆ. ಆದ್ರೂ ಪರವಾಗಿ ಅಲ್ಲೇ ಅಲ್ಟೇ ಹೋಗ್ಬಿಟ್ಟ ನಮ್ಮ ಟೀಮೇಟ್. ಇಲ್ಲಿ ನೋಡ್ರಿ, ಓಪಿ ಒಂದು ಹೆಡ್ ಬಿತ್ತು ಹುಡುಗಿಗೆ. ಅಮ್ಮಿ ಇಲ್ಲಿ ಬರಮ್ಮಿ, ಒಂದೇ ಏಟು ಓಪಿ ಹೆಡ್ ಶಾಟ್ ಅಂತ ಬಿದ್ದುಬಿಡ್ತು. ಆ ಹುಡುಗಿ ಸೋನಿ ಹಾಕೊಂಡು ಕರ್ಕೊಂಬಂದ್ಬಿಟ್ಟಿದೆ. ಪರವಾಗಿಲ್ಲ, ನಮ್ಮ ಹತ್ರ ಕ್ರೋನ ಐತೆ. ಬಾ ಅಮ್ಮಿ ನೀನು ಬಾ. ಓಪಿ 90 ಬಿತ್ತು. ಓಪಿ ಸೋನಿ ಅಕ್ಕ, ನೀನು ಬಂದ್ಬಿಟ್ಟಲ್ಲಕ್ಕ. ಜಸ್ಟ್ ಮಿಸ್ಸು ಗುರು. ಇಲ್ಲಾಂದ್ರೆ ಕವರ್ ಇರಲ್ಲ ಅಂದರೆ ಹೊಡೆದೇ ಬಿಡೋರು. ಪರವಾಗಿಲ್ಲ, ಈ ರೌಂಡ್ ಅಂತೂ ಗೆದ್ಕೊಂಬಿಟ್ವಿ. ಈಗ 3ನೇ ರೌಂಡ್ ಕಡೆ ಬಂದ್ಬಿಡೋಣ. ನಾವು 1v1 ಆಯ್ತು ಈಗ. ನೀನು ಯಾವ್ದಾರ ಗನ್ನೆತ್ತು. ನಮ್ಮ ಟೀಮೇಟ್ ಅಂತೂ ಸೈಕಾಗಿ ಹೊಡಿತಾನೆ. ನಮ್ಮ ಕೈಲಿ ಹೊಡಿಯೋಕ್ಕಾಗಲಿಲ್ಲ ಅಂದ್ರೂ. ಈ UMP ಎತ್ತೇಬಿಟ್ಲು ಹುಡುಗಿ, ಸೈಕ್ ಹಂಗಾರೆ. ನಮ್ಮ ಟೀಮೇಟ್ ಅಂತೂ ಆಕ್ರೋಶದಿಂದ ಓದ್ತಾವನೆ. ನೋಡೋಣ ನಮ್ಮ ಕೈಲಿ ಡ್ಯಾಮೇಜ್ ಆದ್ರೂ ಮಾಡೋಕ್ಕಾಗುತ್ತೋ ಇಲ್ಲೋ. ಹಂಗೆ ಕಿಲ್ ಎತ್ಬಿಡ್ತಾನೋ ಗೊತ್ತಿಲ್ಲ. ಒಂದು ಫ್ಲ್ಯಾಶ್ ವೇಸ್ತೆ. ಓಪಿ ಈ ಕಡೆಗೆ ಎದ್ರಕೊಂಬಂದ್ಬಿಟ್ಲು ಹುಡುಗಿ. ಓಪಿ ಡೆಡ್ ಆಗೋಗ್ಬಿಟ್ಲು. ಒಂದೇ ಒಂದು ಮಾತು ಹೇಳಿದ್ಲ ಮಗ, ಏನಂದ್ಲೇ? ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀ. ಮತ್ತು ನಾನಲ್ಲ ಅಂದಮೇಲೆ ಸೈಡ್ಗೆ ಹೋಗತ್ತಾ ಯಾಕಿದ್ಯಾ? ಅಂತೂ ಇಂತೂ ಸೈಕಾಗಿ ಹೊಡೆದ್ಬಿಟ್ಟೆ ಗುರು. ಆದರೆ ಇನ್ನೊಂದು ಹುಡುಗಿ ಐತಲ್ಲ ಅಂತ ಸುಮ್ಮನಾಗಿದ್ದೀನಿ. ನಾನಲ್ಲ ಅಂದರೆ ನೋಡೋಣ. ಈಗ ನೆಕ್ಸ್ಟ್ ರೌಂಡ್ ಕಡೆ 4ನೇ ರೌಂಡ್ ಕಡೆ ಬಂದಿದ್ದೀವಿ. ಈಗ 4ನೇ ರೌಂಡಲ್ಲೂ ಅದೇ ಗನ್ನು. ಆದರೆ ನಮ್ಮ ಟೀಮೇಟು ಇನ್ನೂ ಆಕ್ರೋಶದಿಂದ ಹೋಗ್ತಾನೆ. ಯಾಕೆ ಅಂದರೆ ಒಂದು ಕಿಲ್ಲು ಮಾಡಿಲ್ಲ. ನೋಡ್ರಿ, ನಾವು ಸುಮ್ಮನೆ ಇದ್ದೀನಿ, ಅಲ್ಲೇ ನುಗ್ಗು ಗೊತ್ತವನೆ. ಪರವಾಗಿಲ್ಲ, ಈಗ ನೋಡೋಣ ನಮ್ಮ ಟೀಮೇಟ್ ಹೊಡಿತಾನೆ ಇಲ್ಲ ನಾನು ಹೊಡಿತೀನೋ ಅಂತ. ಓಪಿ ಡ್ಯಾಮೇಜ್ ಬಿತ್ತು, ಹೆಡ್ ಶಾಟು. ಏನು ಓಪಿ ಕಿಲ್ ಅಂತೂ ಬಂತು ಒಂದು. ಈಗ ನೋಡೋಣ ಇನ್ನೊಂದು ಹುಡುಗಿ ಕಿಲ್ಲು ನನಗೆ ಸಿಗುತ್ತೆ ಹೆಂಗೆ ಅಂತ. ಓಪಿ ಯಾಕೋ ಮಿಸ್ಫೈಯರೇ ಆಗೋಗ್ಬಿಡ್ತು ಗುರು. ಈ ಮೊದಲು ಮೆಡಿಕಿಟ್ ಆಗೋಣ ಅಂತ ತಡೆಯಪ್ಪ, ಹಾಲು ಹಾಕ್ಬಿಟ್ಟು ಅಲ್ಲಿ ಡ್ಯಾಮೇಜ್ ಕೊಡ್ತಾವೆ ಹುಡುಗಿ. ಏನಮ್ಮ ಹಿಂಗಾಡ್ತೀನಿ ನೀನು? ಪರವಾಗಿಲ್ಲ, ಈ ಕಡೆ ಬಂದ್ಬಿಟ್ಲು ಗುರು ಅಲ್ಲಿ ಹುಡುಗಿ. ಪರವಾಗಿಲ್ಲ, ಆಗಿದ್ದಾಗಲಿ ಅಂತ ಫೈರ್ ಮಾಡೇಬಿಟ್ಟೆ. ಓಪಿ ಡ್ಯಾಮೇಜ್ ಬಿತ್ತು, ಆದರೆ ನನ್ನೇ ಎತ್ಬಿಟ್ಲು ಹುಡುಗಿ. ಪರವಾಗಿಲ್ಲ, ಈಗ ನಮ್ಮ ಟೀಮೇಟು ಉಗ್ರ ಕೋಪದಿಂದ ನುಗ್ಗುತ್ತಿದ್ದಾನೆ, ಮುನ್ನುಗ್ಗುತ್ತಿದ್ದಾನೆ, ರೀಲೋಡ್ ಮಾಡುತ್ತಿದ್ದಾನೆ. ಈಗಂತೂ ಅತ್ಯುನ್ನತ ಹೊಡೆತವನ್ನು ಹೊಡೆಯಲಿದ್ದಾನೆ. ಓಪಿ ಖಾಲಿ ಜಾಗಕ್ಕೆ ಫೈರ್ ಮಾಡುತ್ತಿದ್ದಾನೆ, ಬುಲೆಟ್ ಹೆಚ್ಚಾಗಿದ್ದಾವೆ ಎಂದು. ಆ ಕಡೆ ಆ ಹುಡುಗಿಯು ಸಖತ್ತು ಸೈಕಾಗಿ ಆಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಈಗಿಲ್ಲಿ ನೋಡ್ಬೋದು ನಮ್ಮ ಟೀಮೇಟಿಗೆ ಅಲ್ಲಿ ಇನ್ನೊಂದಾದ ಫ್ಲ್ಯಾಶ್ ಬ್ಯಾಕ್ ಅನಿಸ್ಬಿಟ್ಲು. ಮೊದಲು ಮೆಡಿಕಿಟ್ ಹಾಕೊಳ್ಳೋ, ನಾವು ಹೇಳಿದ ತಕ್ಷಣ ಮೆಡಿಕಿಟ್ ಹಾಕೋತ ಹೇಳ್ತಾನೆ. ಈಗ ಇಲ್ಲಿ ನೋಡ್ರಿ, ಈ ಕಡೆ ಹುಡುಗಿ ಬರ್ತೈತೆ. ಮಗ ನಿನ್ನ ಕಡೆ ಫ್ಲ್ಯಾಶ್ ಬ್ಯಾಂಕ್ ಇದ್ರೆ ಒಂದು SM ತೆಗೆದು, ಅದೇನು ಹಂಗೆ ಯೋಚನೆ ಮಾಡ್ತಿದ್ಯಾ? ತೆಗೆದು SM. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಲೋ ಮಗ, ಹುಡುಗಿ ಮೇಕಪ್ ನೋಡೋಕೆ ಹೋಗಿ ನೀನು ಹೊಡಿಸ್ಕೊಂಡಲ್ಲ ಇಲ್ಲಿ ಸುಮ್ಮನೆ. ಒಂದು ಮ್ಯಾಚ್ ಹೋಯ್ತು ಅಲ್ಲ, ಒಂದು ರೌಂಡ್ ಹೋಗೋಯ್ತಲ್ಲೋ. ಈಗ ನೋಡು 2v2v ಮಾಡ್ಕೊಂಡವ್ರೆ. ಈಗ ನೋಡೋಣ, ಗ್ರೋಸ್ ಎತ್ಕೊಂತೀನಿ, ಹಾಗೆ ಡಬಲ್ ಶಾಟ್ ಎತ್ಕೊಂತೀನಿ. ಈಗ ನೋಡೋಣ, M187 ಸೈಕಾಗಿ ಹೊಡಿಬೇಕು ಹೆಡ್ ಶಾಟ್ ಅಂತ ಈ ರೌಂಡು. ನೋಡೋಣ, ಮೊದಲು ಗ್ರೋಸದಲ್ಲೇ ಫೈರ್ ಮಾಡ್ತೀನಿ, ಆಗುತ್ತೆ ಹೆಂಗೆ ನೋಡೋಣ. ಇಲ್ಲೇ ಬಂದು ಗ್ರೋಸದಲ್ಲಿ ಫೈರ್ ಮಾಡೋಕ್ಕೆ ಬಿಡಲಿಲ್ಲ ನಮ್ಮ ಟೀಮ್ಮೇಟ್. ವಾಲ್ ಬೇರೆ ಹಾಕ್ಬಿಟ್ಟು ಅಡ್ಡ. ಅಂತೂ ಇಂತೂ ಇಲ್ಲಿ ನೋಡೋಣ, ಈಗ ಹುಡುಗಿರು ಬರ್ತಾರೆ ಹೆಂಗೋ ಗೊತ್ತಿಲ್ಲ. ಹಾಕಲ್ಲಾದ್ರು ನಮ್ಮ ಟೀಮ್ಮೇಟ್ ತಗಾಲೆ. ಓಪಿ ನಮ್ಮ ಟೀಮೇಟು ಆಲೇ ಒಂದು ಕಿಲ್ ಸೈಕ್ ಮಾಡ್ಕೊಂಬಿಟ್ಟ. ಒಂದು ಕಿಲ್ಲು ಕನ್ಫರ್ಮ್ ಮಾಡ್ಕೊಂಬಿಟ್ಟ ನಮ್ಮ ಟೀಮೇಟು. ಈ ಕಿಲ್ ಅಂತೂ ಬಿಡಬಾರ್ದು, ಇಲ್ಲ ಅಂದರೆ ನಮ್ಮ ಟೀಮೇಟ್ ನಾವು ಜಾಸ್ತಿ ಕಿಲ್ ಆಗೋಗ್ಬಿಡ್ತವೆ. ಅಮ್ಮಿ ಇಲ್ಲೇ ಬಂದ್ಬಿಟ್ಲು, ಡಬಲ್ ಶಾಟ್ ತಾನೆ. ಈಗ ದಬುಕ್ ಅಂತ ಇರದೆ ಓಪಿ. ಆದರೂ ಆ ಹುಡುಗಿಗೆ 2 ಬುಲೆಟ್ ಹೊಡೋರು ಸಾಯ್ಲೇ ಇಲ್ಲ ಗುರು. ಹಂಗೂ ಹಿಂಗೂ ನಮ್ಮ ಟೀಮೇಟು ಈಗ ಕಿಲ್ ಎತ್ಕೊಂಬಿಟ್ಟು ಆಮೇಲೆ ಇಲ್ಲೇ ಬಂದ್ಲು ಹುಡುಗಿ. ನೋಡೋಣ,
ಇಲ್ಲಿ ಕ್ರೋನ್ ಆಗದೆ ಇಲ್ಲೇ ಅವಳೆ ಅಂತ. ಆದರೂ ಆ ಹುಡುಗಿ ಎಲ್ಲೋ ಬಿಟ್ಲಪ್ಪ, ಗೊತ್ತೇ ಆಗಲಿಲ್ಲ. ನೋಡಿದ್ರೆ ಇಲ್ಲಿ ಹೊಡೋದ್ಲು ನಮ್ಮ ಟೀಮ್ಮೇಟಿಂದೆ. ನಮ್ಮ ಟೀಮ್ಮೇಟ್ನ ಎತ್ತೇ ಬಿಟ್ಲು ಗುರು. ಆದರೂ ಈ ರೌಂಡ್ ನಾನು ಹೊಡಿಲೇಬೇಕು ಹುಡುಗಿನ. ನೋಡೋಣ ಎಲ್ಲಿ 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 ಇಲ್ಲೂ ಇಲ್ಲ ಗುರು. ಮೆಡಿಕಿಟ್ ಹಾಕಂತ ಹುಡುಗಿ ಒಪ್ಪಿ ಸೋನಿ ಅಕ್ಕ ಆಕ್ಟಿವ್ ಆಗಿ ಹೋಗ್ಬಿಟ್ಟಿದ್ಲು ಅಕ್ಕ. ನಂಗಂತೂ ಭಯ ಆಗಿತ್ತು. ಆದರೂ ವಾಲ್ಜ್ ಹಾಕದೆ ಸೈಕಾಗಂತೂ ಮೂವ್ಮೆಂಟ್ ಕೊಟ್ಬಿಟ್ಟೆ. PC ಪ್ಲೇಯರ್ ಅಂತ ಎದ್ರುಕೊಂಬಿಟ್ಟಿರ್ತಾರೆ ಗುರು ಹುಡುಗಿರಂತೂ ಈಗ. ಆದರೂ ಪರವಾಗಿಲ್ಲ. ನೋಡೋಣ ನಮ್ಮ ಟೀಮ್ಮೇಟು ಯಾಕೋ ಬೇಜಾರಾಗ್ಬಿಟ್ಟವನೆ. ಪರವಾಗಿಲ್ಲ, ಇರೋನು ಯಾಕೋ ಸುಮ್ಮನೆ ನಿಂತ್ಬಿಟ್ಟವನೆ ಯಾಕೋ. ಪರವಾಗಿಲ್ಲ, OP ಎಡ್ ಬಿತ್ತು ಗುರು. ನಮ್ಮ ಟೀಮ್ಮೇಟ್ ಹೊಲ್ಟೆ ಹೋಗ್ಬಿಟ್ಟ. ಪರವಾಗಿಲ್ಲ, ಈಗ ಇಬ್ಬರು ಹುಡುಗಿರು ಒಬ್ಬನೇ ಹೊಡಿಬೇಕಾ. ಆದರೂ ಪರವಾಗಿಲ್ಲ, ಟ್ರೈ ಮಾಡ್ತೀನಿ. OP ಡ್ಯಾಮೇಜ್ ಕೊಟ್ಟೇ ಬಿಟ್ರು ಗುರು. ಅಯ್ಯಪ್ಪ, ಬರೀ 38 HP ಹೊಡ್ಕೊಂಬಿಟ್ಟಿದ್ದೀನಿ. ಮೊದ್ಲಾಗ ಒಂದು ಮೆಡಿಕಿಟ್ ಹಾಕೊಬೇಕು. 60 HP ಹಂಗೂ ಇದು ಕೊಡುತ್ತೆ ಕ್ಯಾರೆಕ್ಟ್ರು. ಒಂದು ಮೆಡಿಕಿಟ್ ಹಾಕೊಂಬಿಟ್ರೆ ಈಗ ಹೋಗಿ ರೆಸ್ಟ್ ಮಾಡೋದೆಯಾ. ಒಂದು ಮೆಡಿಕಿಟ್ ಹಾಕೊಂಡೆ OP. ಒಂದು ಹುಡುಗಿಗಂತೂ ಡ್ಯಾಮೇಜ್ ಕೊಟ್ಟೆ. ಇಲ್ಲಿ ನೋಡೋರಿ ಹುಡುಗಿ ಎಲ್ಲೋದ್ಲು ಗುರು. ಇಲ್ಲೇ ಕುಂತ್ಬಿಟ್ಟವಳೆ. ನನ್ನ ಸೇರ್ಸು ಅಲ್ಲಿ ಹಾಕೊಂಬಿಟ್ಟಲ್ಲ ಮೀ. ಪರವಾಗಿಲ್ಲ, ಈಗ 1v1 ಆಗೈತೆ. ಈಗ ಅವ್ರ ಕಡೆನೂ ಒಂದೇ ಹುಡುಗಿ, ನಮ್ಮ ಕಡೆನೂ ಒಂದೇ ಹುಡುಗ. ಈಗಂತೂ ಸೈಕಾಗಿ ಹೊಡಿದ್ರು ಗುರು. OP ಹೆಡ್ಡು. ನಮ್ಮ ಕ್ರೋನಾ ಇದೆ ಮಗ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿನ್ನ ಹತ್ರ ಸೋನಿಯಾ ಇದ್ರು, ನಮ್ಮ ಹತ್ರ ಕ್ರೋನಾ ಇದೆ. ಕ್ರೋನಾ ಹಾಕಿದ್ರೆ ಸೋನಿಯಾ ಏನೂ ಮಾಡೋಕ್ಕಾಗಲ್ಲ. ಈಗ ಬರಬೇಕು. ನೋಡೋಣ ನೆಕ್ಸ್ಟ್ ರೌಂಡು. ನಮ್ಮ ಟೀಮ್ಮೇಟ್ ಅಲ್ಲೇ ಕೈ ಕೊಟ್ಟೇ ಬಿಟ್ಟವನೆ, ಕೈ ಎತ್ತೇ ಬಿಟ್ಟವನೆ. ಯಾಕೆ ಮಗ ಅಂದರೆ ಹುಡುಗಿರ ಜೊತೆ ಫೈಟಿಂಗ್ ಆಡಲ್ಲ ಅಂತ ಶಪಥ ಮಾಡಿಬಿಟ್ಟವನಂತ ಈ ರೌಂಡಿಂದ. ಅದಕ್ಕೆ ಅವನು ನಮ್ಮ ಟೀಮ್ಮೇಟು ಕೈಗೆ ಅಸ್ತ್ರ ಎತ್ಕೊಳೋದಿಲ್ವಂತೆ ಹುಡುಗಿರ ಮುಂದೆ. ಹುಡುಗಿರು ಬಂದರೆ ಸುಮ್ಮನೆ ಎಕ್ಸಿಟ್ ಆಗಿ ಹೊಲ್ಟು ಬಿಡ್ತಾನೆ. ಆದರೂ ನಮ್ಮ ಟೀಮ್ಮೇಟ್ ನನ್ನ ಗೇಮ್ ಪ್ಲೇ ನೋಡೋಕ್ಕೋಸ್ಕರ ಅವನಂತೆ. ಆದರೂ ಪರವಾಗಿಲ್ಲ. ಇಲ್ಲಿ ನೋಡಿದ್ರೆ ನನ್ನ ನೋಡ್ದಂಗಲ್ಲಮ್ಮ ನಮ್ಮ ಟೀಮ್ಮೇಟ್ ನೋಡೋದು. ಈಗ ಗೊತ್ತಾಯ್ತು ನಮ್ಮ ಟೀಮ್ಮೇಟು ಯಾಕೆ ಹುಡುಗಿರ ಮುಂದೆ ಗನ್ನೆತ್ತಲ್ಲ ಅಂತ ಹೇಳಿದ್ದು. ಅವನಿಗೆ ಕರೆಕ್ಟಾಗಿ ನಮ್ಮ ಟೀಮ್ಮೇಟ್ ಹೊಡಿತಾನೆ ಅಂತ ನಾನು ಧೈರ್ಯವಾಗಿ ಹೇಳ್ಬಿಟ್ಟಲ್ಲ ಗುರು. ಪರವಾಗಿಲ್ಲ, ಈಗ ಹೊಡಿತೀಂಬಾ. ಇವಾಗ ತುಂಬಾ ವೈರಲ್ ಆಗ್ತಾ ಇದೆ, ಜನ ತುಂಬಾ ಕೇಳ್ತಾ ಇದ್ದಾರೆ, ಆ ಕರಿಮಣಿ ಮಾಲೀಕ ಯಾರು? ಮತ್ತೆ ಯಾರದು? ಕರಿಮಣಿ ಮಾಲೀಕ ಅಲ್ಲಗೋರಿ ಹುಡುಗಿ ಅಲ್ಲೂ ಮೋಸ ಮಾಡಿ ಇಲ್ಲೂ ಮೋಸ ಮಾಡಿ ರಾಹುಲ್ ಇಟ್ಕೊಂಡ್ಬಿಟ್ಲಲ್ಲಪ್ಪ ಕೊನೆಗೆ. ಪರವಾಗಿಲ್ಲ, ಮೆಡಿಕಿಟ್ ಪರವಾಗಿಲ್ಲ. ಅಕ್ಕ ಅಂತೂ ಸೈಕಾಗಿ ಹೊಲಾಕ್ಬಿಟ್ಲು. ಈ ರೌಂಡು 4-4 ಆಗಿ ಹೋಗ್ಬಿಡ್ತು ಗುರು. ನಮ್ಮ ಟೀಮ್ಮೇಟ್ ಕೈ ಕೊಟ್ಟ. ಆದರೂ ಪರವಾಗಿಲ್ಲ, ನಮ್ಮ ಮನೆದವ್ರು MP5 ಎತ್ಕೊಂಡು ಡ್ರ್ ಅಂತ KGF ಅಲ್ಲಿ ಹೊಡೆದಂಗೆ ಹೊಡೆದ್ಬಿಡದೆ ಗುರು. ಈಗಂತೂ ಸ್ಟಾರ್ಟ್ ಮಾಡ್ತೀನಿ ಈಗ ನಮ್ಮ ಗೇಮ್ ಪ್ಲೇನ. ಕಂಗ್ರ್ಯಾಚುಲೇಷನ್ ಬ್ರದರ್. ಪರವಾಗಿಲ್ಲ. ಈಗ ನೋಡೋಣ, ಡಬಲ್ ಶಾಟ್ ಗನ್ ಎತ್ಕೊಂಡಿದ್ದೀನಿ, ಹಾಗೆ MP5 ಎತ್ಕೊಂಡಿದ್ದೀನಿ. ಈ MP5 4 ಬುಲೆಟು ಝೀ ಅನ್ಬೇಕು. OP ಅಂತೂ ಇಂತೂ ಒಂದು ಹುಡುಗಿ ಕ್ಲಿಯರ್ ಆಗೇ ಹೋಯ್ತು. ಅವಾಗ ನೋಡೋಣ, ಈಗ ಇನ್ನೊಂದು ಹುಡುಗಿ ಬಾರಮ್ಮಿ ನಮ್ಮ ಬಂದು ಹೇಳಿದ ತಕ್ಷಣ ಬಂದ್ಬಿಟ್ಟಲ್ಲಮ್ಮಿ. ಸೋನಿಯಾ, ಐ ಆಮ್ ನಾಟ್ ಡೋಂಟ್ ಕೇರ್, ಕ್ರೋನಾ ಇಸ್ ಹಿಯರ್. ಸ್ಟಾರ್ಟಿಂಗೇ ಹೇಳಿದ್ನಲ್ಲ ಗುರು, ಆ ಹುಡುಗಿರನ್ನ ಲಾಸ್ಟಿಗೆ ತೋರಿಸ್ತೀನಿ ಅಂತ. ನೋಡೋಣ ಈಗ ಇನ್ಸ್ಪೆಕ್ಟ್ ಮಾಡಿ ಹೆಂಗವ್ರೆ, ಅವ್ರದ್ದು ಲೆವೆಲ್ ಎಷ್ಟು ಅಂತೆಲ್ಲ ಚೆಕ್ ಮಾಡೋಣ ಗಾಯ್ಸ್. ಈಗ ನೋಡೋಣ, ಮೊದಲು ಹೋಗಿ ಈಗ ಬ್ಯಾಕ್ ಹೋಗೋಣ. ನೋಡೋಣ, ಹಾಗೆ ಇಲ್ಲಿ ಚೆಕ್ ಮಾಡ್ತೀನಿ. ಈಗ ಹೋಗಿದ್ದೆ ಹಿಸ್ಟ್ರಿಗೆ ಹೋಗಿದೆ. ಇಲ್ಲಿ ನೋಡಿದ್ರೆ ಒಬ್ಬಳಕ್ಕ ಡಬಲ್ ಸ್ಟಾರ್ ಹೀರೋಯ್ಕು 66 ಲೆವೆಲ್ ಐತೆ. ಬಯೋನಲ್ಲಿ ಜೈ ಶ್ರೀರಾಮ್ ಅಂತ ಹಾಕೊಂಡವ್ರೆ. M10 ಬೇರೆ ಕೈಲಿ ಹಿಡ್ಕೊಂಬಿಟ್ಟವ್ರೆ. ಇನ್ನೊಂದು ಹಾಕೊಂಡು ನೋಡೋಣ. ಇಲ್ಲಿ ನೋಡೋಣ, ಗ್ರೋಜಾ ಕೈಲಿ ಹಿಡ್ಕೊಂಡವ್ರೆ. ಬಯೋದಲ್ಲಿ ಜೈ ಶ್ರೀರಾಮ್ ಅಂತ ಹಾಕೋರೆ. ಲೆವೆಲ್ಲು 35 ಐತೆ. ಆದರೆ ನಮ್ಮ ಲೆವೆಲ್ಲೇನು ಜಾಸ್ತಿ ಇಲ್ಲ ಗುರು, ನಮ್ಮ ಲೆವೆಲ್ಲು ಸೇಮ್ ಇರೋದು. ಆದರೆ ಏನು ಮಾಡ್ತೀಯ, ಮುಂಚೆ ಇರೋ ಐಡಿನ ನನ್ನ ಫ್ರೆಂಡ್ಸ್ ಎಲ್ಲ ಮೋಸ ಮಾಡಿಬಿಟ್ರು ಅಂತ ಹೇಳೋಕ್ಕಾಗಲ್ಲ. ಯಾರೋ ಗೊತ್ತಿಲ್ಲ ಗುರು, ನನ್ನ ಐಡಿನ ಯಾಕೆ ಮಾಡಿಬಿಟ್ರು ಯಾರು ಅಂತ ತಿಳ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಐಡಿಗೆ ದುಡ್ಡು ಹಾಕೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ. ನೀವು ಯಾರು ಎಷ್ಟೆಷ್ಟು ದುಡ್ಡು ಹಾಕಿರ ಅಂತ ಕಮೆಂಟ್ ಮಾಡಿ ಗೈಸ್. ಟಾಟಾ, ಬಾಯ್ ಬಾಯ್.